ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ: ದೇಹದ ಯಾವ ಭಾಗಗಳು ಹೃದಯಾಘಾತದ ಮುನ್ಸೂಚನೆಯನ್ನು ನೀಡುತ್ತವೆ? ಆಪ್ಷನ್ಸ್: ಎ ಉಗುರು, ಬಿ ಕಿವಿ, ಸಿ ಕಾಲುಗಳು, ಡಿ ದವಡೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಹೃದ್ರೋಗದ ಅಪಾಯವನ್ನು ಸೂಚಿಸುವ ಕೆಲವು ಅಂಶಗಳೆಂದರೆ: ಮೊದಲನೆಯದಾಗಿ ಕಾಲುಗಳ ಊತ. ನೀವು ಕಾಲುಗಳ ಊತ ಹೊಂದಿರುವುದು ಇದು ಹೃದಯದ ವೈಫಲ್ಯದ ಸಂಕೇತವಾಗಿರಬಹುದು. ಮತ್ತು ಬೆರಳ ತುದಿಯು ಊದಿಕೊಂಡರೆ ಇದು ಹೃದಯದ ಸೋಂಕು ಅಥವಾ ಹೃದಯ ಕಾಯಿಲೆಯ ಸಂಕೇತವಾಗಿರುತ್ತದೆ. ಎರಡನೇ ಪ್ರಶ್ನೆ: ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಅರಿವಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಯಾವುದು ಹೆಚ್ಚು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಎಳ್ಳುಂಡೆ, ಬಿ ಕಬ್ಬಿನ ಹಾಲು, ಸಿ ಚಾಕ್ಲೇಟ್, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ ಎಳ್ಳುಂಡೆ. ಮೆದುಳಿನ ಕಾರ್ಯನಿರ್ವಹಣೆಯ ಸಾಮರ್ಥ್ಯವು ಅಗತ್ಯ ಕೊಬ್ಬಿನಾಮ್ಲಗಳಿಂದ ಲಭ್ಯವಾಗಿರುವುದರಿಂದ ಇದು ಎಳ್ಳುಂಡೆಯಿಂದ ಸಿಗುತ್ತದೆ. ಇದು ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಅರಿವಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ನಾಲ್ಕನೇ ಪ್ರಶ್ನೆ: ಮಹಿಳೆಯರನ್ನು ಸಾಮಾನ್ಯವಾಗಿ ಕಾಡುವ ಮುಟ್ಟಿನ ನೋವಿನಿಂದ ಯಾವುದು ತ್ವರಿತವಾಗಿ ಪರಿಹಾರವನ್ನು ನೀಡುತ್ತದೆ? ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಉಪ್ಪಿನ ಶಾಖ, ಸಿ ಹರಳೆಣ್ಣೆ, ಡಿ ಎಳ್ಳು. ಸರಿಯಾದ ಉತ್ತರ ಆಪ್ಷನ್ ಸಿ ಹರಳೆಣ್ಣೆ. ಹರಳೆಣ್ಣೆಯನ್ನು ಹೊಕ್ಕಳ ಮೇಲೆ ಹಚ್ಚುವುದರಿಂದ ನೋವಿನಿಂದ ಶೀಘ್ರ ಪರಿಹಾರವನ್ನು ನೀಡುವುದರ ಜೊತೆಗೆ ಪೀರಿಯಡ್ಸ್ನ ಫ್ಲೋ ಸಹ ಹದಕ್ಕೆ ಬರುತ್ತದೆ. ಐದನೇ ಪ್ರಶ್ನೆ: ಮೆದುಳಿನ ಯಾವ ಭಾಗವು ಸ್ಮರಣೆ, ನೆನಪು ಮತ್ತು ಭಾವನೆಗಳಿಗೆ ಕಾರಣವಾಗಿದೆ? ಆಪ್ಷನ್ಸ್: ಎ ಹಿಮ್ಮೆದುಳು, ಬಿ ಮುಮ್ಮೆದುಳು, ಸಿ ಮಸ್ತಿಷ್ಕ ನಿಮ್ನಾಂಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಮುಮ್ಮೆದುಳು. ಆರನೇ ಪ್ರಶ್ನೆ: ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಯಂದು ಪೂರ್ಣ ಭಕ್ತಿಯಿಂದ ಉಪವಾಸವಿದ್ದು ಶ್ರೀನಿವಾಸನ ದರ್ಶನ ಪಡೆಯಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಮುಕ್ತಿ ಹೊಂದಲು, ಬಿ ಆಶೀರ್ವಾದಕ್ಕಾಗಿ, ಸಿ ಪಾಪನಾಶ, ಡಿ ನೇರ ವೈಕುಂಠ ಸೇರಲು. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ವೈಕುಂಠ ಏಕಾದಶಿಯಂದು ಯಾರು ಪೂರ್ಣ ಭಕ್ತಿ ಮತ್ತು ಸಮರ್ಪಣೆಯಿಂದ ಉಪವಾಸವನ್ನು ಆಚರಿಸುತ್ತಾರೋ ಅವರು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ನೇರವಾಗಿ ವೈಕುಂಠಧಾಮಕ್ಕೆ ಹೋಗುತ್ತಾರೆ ಎಂದು ನಂಬಲಾಗಿದೆ. ಅವರು ಜನನ ಮತ್ತು ಸಾವಿನ ಚಕ್ರದಿಂದ ಮುಕ್ತಿಯನ್ನು ಯಶಸ್ವಿಯಾಗಿ ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಏಳನೇ ಪ್ರಶ್ನೆ: ನಮ್ಮ ಎರಡೂ ಕಣ್ಣುಗಳು ಒಂದೇ ಬಾರಿ ಏಕೆ ಮಿಟುಕಿಸುತ್ತವೆ? ಆಪ್ಷನ್ಸ್: ಎ ಅನೈಚ್ಛಿಕ ಚಟುವಟಿಕೆ, ಬಿ ಸ್ನಾಯುವಿನಿಂದ, ಸಿ ನರಗಳಿಂದ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಅನೈಚ್ಛಿಕ ಚಟುವಟಿಕೆ. ಕಣ್ಣು ಮಿಟುಕಿಸಲು ಅನೈಚ್ಛಿಕ ಚಟುವಟಿಕೆಯೇ ಕಾರಣ. ಸಾಮಾನ್ಯವಾಗಿ ಎರಡೂ ಕಣ್ಣುಗಳ ನರವು ಕಣ್ಣುಗಳಿಂದ ಮೆದುಳಿಗೆ ಸಂದೇಶಗಳನ್ನು ಕಳುಹಿಸಿದಾಗ ಕಣ್ಣನ್ನು ಮಿಟುಕಿಸುತ್ತೇವೆ. ಕಣ್ಣುರೆಪ್ಪೆಗಳ ಮೇಲೆ ಮತ್ತು ನಡುವೆ ಇರುವ ಸ್ನಾಯುಗಳು ಈ ತಕ್ಷಣದ ಕಣ್ಣುರೆಪ್ಪೆ ತೆರೆಯುವ ಪ್ರಕ್ರಿಯೆಗೆ ಸಹಾಯ ಮಾಡುತ್ತವೆ. ಎಂಟನೇ ಪ್ರಶ್ನೆ: ಭಾರತದ ಬಡ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ 28ನೇ ಸ್ಥಾನ, ಬಿ 22ನೇ ಸ್ಥಾನ, ಸಿ 20ನೇ ಸ್ಥಾನ, ಡಿ 18ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಡಿ 18ನೇ ಸ್ಥಾನ. ದೇಶದ ಬಡತನದ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 18ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ 7.58% ಬಡತನ ಇದೆ ಎಂದು ತಿಳಿದುಬಂದಿದೆ. ಒಂಬತ್ತನೇ ಪ್ರಶ್ನೆ: ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಯಾವ ಆಹಾರ ಆರೋಗ್ಯಕರ ಎನ್ನಲಾಗುತ್ತದೆ? ಆಪ್ಷನ್ಸ್: ಎ ಚಪಾತಿ, ಬಿ ರೊಟ್ಟಿ, ಸಿ ರಾಗಿ ಮುದ್ದೆ, ಡಿ ಅನ್ನ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಗಿ ಮುದ್ದೆ.
ರಾಗಿ ಮುದ್ದೆಯ ಆರೋಗ್ಯಕಾರಿ ಪ್ರಯೋಜನವೆಂದರೆ ನಿಮ್ಮ ಥೈರಾಯ್ಡನ್ನು ಆರೋಗ್ಯಪೂರ್ಣವಾಗಿರಿಸುವುದು. ಹೈಪೋಥೈರಾಯ್ಡ್ನಿಂದ ಬಳಲುತ್ತಿರುವವರಿಗೆ ಇದು ಉತ್ತಮವಾದ ಆಹಾರ ಎನ್ನಲಾಗುತ್ತದೆ. 10ನೇ ಪ್ರಶ್ನೆ, ಹೆಚ್ಚಿನ ಸಮಯದವರೆಗೂ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ ಸಿಸ್ಟಮ್ಗಳನ್ನು ಬಳಸುತ್ತಿದ್ದರೆ ಕಣ್ಣಿನ ಮೇಲೆ ಯಾವ ರೀತಿಯ ಸಮಸ್ಯೆಯನ್ನು ಬೀರುತ್ತದೆ? ಆಪ್ಷನ್ಸ್: ಎ ಅಲರ್ಜಿ, ಬಿ ರೆಟಿನಾ ಹಾನಿ, ಸಿ ಇರುಳು ಕುರುಡು, ಡಿ ಕಣ್ಣಿನ ಪೊರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರೆಟಿನಾ ಹಾನಿ. ಹೆಚ್ಚು ದೀರ್ಘಕಾಲ ನೀಲಿ ಬೆಳಕಿಗೆ ಒಡ್ಡಿಕೊಳ್ಳುವುದು ರೆಟಿನಾದ ಮ್ಯಾಕ್ಯುಲಾ ಭಾಗಕ್ಕೆ ತೀವ್ರ ಹಾನಿಯನ್ನುಂಟು ಮಾಡುತ್ತದೆ. ಅಂತೆಯೇ ವಯಸ್ಸಿಗೆ ಸಂಬಂಧಿತ ಅನೇಕ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಇದರ ಪರಿಣಾಮ ಎಷ್ಟೊಂದು ತೀವ್ರವಾಗಿರಬಹುದು ಎಂದರೆ ಒಮ್ಮೊಮ್ಮೆ ಕಣ್ಣುಗಳ ದೃಷ್ಟಿಯನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವದ ಟಾಪ್ 10 ಶ್ರೀಮಂತ ಮಹಿಳೆಯರಲ್ಲಿ ಭಾರತದ ಏಕೈಕ ಸಿರಿವಂತ ಮಹಿಳೆ ಯಾರು? ಆಪ್ಷನ್ಸ್: ಎ ನೀತಾ ಅಂಬಾನಿ, ಬಿ ಲೀನಾ ತಿವಾರಿ, ಸಿ ರಾಧಾ ವೆಂಬು, ಡಿ ಸಾವಿತ್ರಿ ಜಿಂದಾಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿತ್ರಿ ಜಿಂದಾಲ್. ಸಾವಿತ್ರಿ ಜಿಂದಾಲ್ ಅವರ ನಿವ್ವಳ ಆಸ್ತಿಯ ಮೌಲ್ಯವು $27 ಬಿಲಿಯನ್ ಮೀರಿದೆ. ಅವರ ಒಟ್ಟು ಆಸ್ತಿಯು ಒಂದು ವರ್ಷದಲ್ಲಿ 9.6 ಬಿಲಿಯನ್ನಷ್ಟು ಹೆಚ್ಚಾಗುತ್ತಿದ್ದು, ಈ ವರ್ಷ ಭಾರತದಲ್ಲಿ ಯಾರೊಬ್ಬರ ಸಂಪತ್ತು ಹೆಚ್ಚಿದ್ದರೆ ಅದು ಸಾವಿತ್ರಿ ಜಿಂದಾಲ್ ಅವರದ್ದು ಮಾತ್ರ. ಮುಂದನೇ ಪ್ರಶ್ನೆ, ಸಮಯದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ಹೋರಾಲಜಿ, ಬಿ ಪೆಟ್ರಾಲಜಿ, ಸಿ ಆಂಥ್ರೋಪಾಲಜಿ, ಡಿ ಆಸ್ಟಿಯಾಲಜಿ. ಸರಿಯಾದ ಉತ್ತರ ಆಪ್ಷನ್ ಎ ಹೋರಾಲಜಿ. ಸಮಯ ಮಾಪನದ ಶಾಸ್ತ್ರದ ಅಧ್ಯಯನವನ್ನು ಹೋರಾಲಜಿ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಕಪ್ಪು ಚಹಾ ಅಥವಾ ಬ್ಲ್ಯಾಕ್ ಟೀ ಕುಡಿಯುವುದರಿಂದ ಯಾವುದನ್ನು ನಿಯಂತ್ರಣದಲ್ಲಿಡುತ್ತದೆ? ಆಪ್ಷನ್ಸ್: ಎ ರಕ್ತದೊತ್ತಡ, ಬಿ ಶುಗರ್, ಸಿ ಆಯಾಸ, ಡಿ ಬಿಳಿ ಕೂದಲು. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತದೊತ್ತಡ. ಸಕ್ಕರೆ ಇಲ್ಲದ ಕಪ್ಪು ಚಹಾ ಕುಡಿಯುವುದು ಅಧಿಕ ರಕ್ತದೊತ್ತಡ ನಿಯಂತ್ರಣ, ಚಯಾಪಚಯ ಕ್ರಿಯೆಯ ಸುಧಾರಣೆ ಹಾಗೂ ಹೊಟ್ಟೆಯ ಸೆಳೆತವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರಥಮವಾಗಿ ನಿರ್ಮಾಣಗೊಂಡ ಅಣುಶಕ್ತಿ ಸ್ಥಾವರ ಯಾವುದು? ಆಪ್ಷನ್ಸ್: ಎ ನರೋರಾ, ಬಿ ಕೈಗಾ, ಸಿ ತಾರಾಪುರ, ಡಿ ಕಲ್ಪಾಕಂ. ಸರಿಯಾದ ಉತ್ತರ ಆಪ್ಷನ್ ಸಿ ತಾರಾಪುರ. ಮುಂಬೈ ಸಮೀಪದಲ್ಲಿರುವ ತಾರಾಪುರ ಸ್ಥಾವರ ಭಾರತದಲ್ಲಿ ಪ್ರಥಮವಾಗಿ ನಿರ್ಮಾಣಗೊಂಡ ಅಣುಶಕ್ತಿ ಸ್ಥಾವರವಾಗಿದೆ. ಮುಂದಿನ ಪ್ರಶ್ನೆ, ನಮ್ಮ ದೇಹದಲ್ಲಿ ಸಂದೇಶ ರವಾಹಕವಾಗಿ ಕೆಲಸ ಮಾಡುವ ಮೆದುಳಿಗೆ ಯಾವುದು ಇಂಧನದಂತೆ ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ಆಹಾರ, ಬಿ ನೀರು, ಸಿ ರಕ್ತ, ಡಿ ಸ್ಪರ್ಶ. ಸರಿಯಾದ ಉತ್ತರ ಆಪ್ಷನ್ ಎ ಆಹಾರ. ನಾವು ತಿನ್ನುವ ಆಹಾರಗಳು ಮೆದುಳಿಗೆ ಇಂಧನವಾಗಿದ್ದು, ದಿನದ 24 ಗಂಟೆ ಯೋಚಿಸಲು, ದೇಹದ ಒಂದು ಭಾಗದಿಂದ ಇನ್ನೊಂದಕ್ಕೆ ಸಂಕೇತಗಳು ಮತ್ತು ಸೂಚನೆಗಳನ್ನು ಕಳುಹಿಸಲು ಜೀವಸತ್ವಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಆಹಾರಗಳು ಬೇಕೇ ಬೇಕು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.